Hello all, welcome to my YouTube channel, Kannada Made Simple. Today, I will take you through a chapter from the 8th grade Tili Kannada, Buddhana Salahe, with English translation and transcription for better understanding and pronunciation. So, let's begin. The first main, Padagala Artha, word meaning, Amulya, Bele Kattalagada, precious or priceless. Irshe, ಅಸೂಯೆ ಜಲಸಿ, ಕವಲು ಭಿನ್ನತೆ ಎರಡು ಭಾಗ ಬ್ರಾಂಚಿಂಗ್, ತೆಪ್ಪಗಾಗು ಸುಮ್ಮನಗು ಬಿ ಕ್ವೈಟ್, ದ್ವೇಷ ವೈರತ್ವ ಹೇಟ್ರೆಡ್, ವರ ಅನುಗ್ರಹ ಬ್ಲೆಸ್ಸಿಂಗ್, ಸಲಹೆ ಬುದ್ಧಿವಾದ ಅಡ್ವೈಸ್, ಸ್ವಾರ್ಥ ಸ್ವಹಿತ ಸೆಲ್ಫಿಶ್ನೆಸ್ನೆಸ್, ಅಸೂಯೆ ಹೊಟ್ಟೆ ಕಿಚ್ಚು ಜೆಲಸಿ, ಉತ್ಕಟ ಅಧಿಕ ಇಂಟೆನ್ಸ್, ತೆಪ್ಪಗೆ ಸುಮ್ಮನೆ ಕ್ವೈಟ್, ದುರಾಸೆ ಅತಿಯಾಸೆ ಗ್ರೀಡ್, ನೆರೆಹೊರೆ ಸುತ್ತ ಮುತ್ತ ನೇಬರ್ಹುಡ್, ವಿಷಮಿಸು ನಂಜಾಗು ಪಾಯ್ಸನ್, ಸುಭಿಕ್ಷೆ ಒಳ್ಳೆಯ ಕಾಲ ಗುಡ್ ಟೈಮ್ಸ್. ದ ನೆಕ್ಸ್ಟ್ ಮೇನ್, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. Fill in the blanks with appropriate word. First, ಸಿದ್ಧಾರ್ಥನ ತಂದೆಯ ಹೆಸರು ಶುದ್ಧೋಧನ. Siddharth's father name was ಶುದ್ಧೋಧನ. ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಹರಿಯುವ ನದಿ ಗಂಗಾ ನದಿ. The Ganges is the river that flows between the kingdoms of Vatsa and Magadha. ಥರ್ಡ್, ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಬುದ್ಧ. ಇಟ್ ವಾಸ್ ಬುದ್ಧ ಹೂ ಬ್ರಾಟ್ ಅಬೌಟ್ ಪೀಸ್ ಬಿಟ್ವೀನ್ ದ ಕಿಂಗ್ಡಮ್ಸ್ ಆಫ್ ವತ್ಸ ಅಂಡ್ ಮಗಧ. ಫೋರ್ತ್, ಬುದ್ಧನ ಸಲಹೆ ಪಾಠದ ಆಕಾರ ಕೃತಿ ಶತಮಾನದ ಮಕ್ಕಳ ಸಾಹಿತ್ಯ. ದ ಬುದ್ಧಾಸ್ ಸಲಹೆ ಈಸ್ ಸೋರ್ಸ್ಡ್ ಫ್ರಮ್ ಶತಮಾನದ ಮಕ್ಕಳ ಸಾಹಿತ್ಯ. ದ ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್. ದ ಫಸ್ಟ್ ಕ್ವೆಶ್ಚನ್, ಗಂಗಾ ನದಿ ಎಲ್ಲಿ ಹುಟ್ಟಿ ಯಾವ ಸಮುದ್ರವನ್ನು ಸೇರುತ್ತದೆ? ವೇರ್ ಡಸ್ ದ ರಿವರ್ ಗಂಗಾ ಒರಿಜಿನೇಟ್ ಅಂಡ್ ಫ್ಲೋ ಇನ್ ಟು ವಿಚ್ ಸಿ? ಆನ್ಸರ್, ಗಂಗಾ ನದಿ ಹೇಮಕೂಟ ಪರ್ವತದಲ್ಲಿ ಹುಟ್ಟಿ ಬಂಗಾಳ ಸಮುದ್ರವನ್ನು ಸೇರುತ್ತದೆ. The river Ganga originates in Mount Hemakut and then joins the Bay of Bengal. Second, ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಯಾವುದು, ಏಕೆ? According to Buddha, what is more valuable than the river water and why? Answer, ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಮಾನವರ ರಕ್ತ, ಏಕೆಂದರೆ ಮನುಷ್ಯನ ಜೀವ ಅಮೂಲ್ಯ. According to the Buddha, human blood is more valuable than river water because a human life is precious. Third question, ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು? What is to be done to find happiness and peace in life as Lord Buddha says? Answer, ಪ್ರಕೃತಿ ಎಂಬ ವರವನ್ನು ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಜೀವನದಲ್ಲಿ ಸುಖ ಶಾಂತಿ ಸಿಗುತ್ತದೆ. ಸೊ when the human beings start sharing the bounty of nature equally, one finds happiness and peace in life. Fourth question, ವತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು? Why did the kingdoms of Vatsa and Magadha stop the war? Answer, ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಬುದ್ಧನ ಸಲಹೆ ಸತ್ಯವೆನಿಸಿ ಯುದ್ಧವನ್ನು ನಿಲ್ಲಿಸಿದರು. The Buddha's advice appeared to be true to the kingdoms of Vatsa and Magadha, and so they ceased the war. The next main, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. Answer the following questions in 3 to 4 sentences. The first question, ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು?
Why did the people of Vatsa and Magadha worship the river of Ganga as a mother? Answer. ಗಂಗಾ ನದಿಯ ನೀರಿನಿಂದ ಎರಡೂ ರಾಜ್ಯಗಳ ನೆಲ ಸಸ್ಯ ಶ್ಯಾಮಲವಾಗಿ ಹಸಿರು ತುಂಬಿ ಬೆಳೆ ಬೆಳೆದು ಜನರು ಸುಖವಾಗಿದ್ದರು. ಆದ್ದರಿಂದ ವತ್ಸ ಮತ್ತು ಮಗಧ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು. With the water of the river Ganges, the land of the two states became lush green. And the crops grew and the people were happy. Therefore, the people of Vatsa and Magadha kingdoms worshipped the river Ganga as a mother. Second, Vatsa ಮತ್ತು ಮಗಧ ರಾಜ್ಯಗಳ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು? Why did the enmity between the kingdoms of the Vatsa and Magadha increase? Answer. ಗಂಗಾ ನದಿಯ ಮೇಲೆ ಸಂಪೂರ್ಣ ಅಧಿಕಾರ ಸ್ಥಾಪಿಸುವ ಸ್ವಾರ್ಥ ದುರಾಸೆಗಳು ಎರಡು ರಾಜ್ಯಗಳ ರಾಜರಿಗೆ ಉಂಟಾಯಿತು. ಇದರಿಂದ ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ದ್ವೇಷ ಹೆಚ್ಚಾಯಿತು. The rulers of the two kingdoms became greedy to establish complete control over the river Ganga. This increased the enmity between the kingdoms of Vatsa and Magadha. The third question. ಬುದ್ಧನು ಹೇಳುವಂತೆ ದ್ವೇಷ ದುಃಖವನ್ನು ಹೇಗೆ ಹೆಚ್ಚಿಸುತ್ತದೆ? How does hatred increase misery as the Lord Buddha says? Answer. ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷ್ಯೆ ಮತ್ತು ದುಃಖವೇ ಹೊರತು ಸುಖವಲ್ಲ. ಆದ್ದರಿಂದ ದ್ವೇಷ ದುಃಖವನ್ನು ಹೆಚ್ಚಿಸುತ್ತದೆ ಎಂದು ಬುದ್ಧ ಹೇಳುತ್ತಾರೆ. The Buddha says that if hatred is to be conquered by the hatred, it is jealousy and sorrow that remains and not happiness. Thus, hatred increases misery. Fourth question. ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಸುಖ ಶಾಂತಿಯ ಮಹತ್ವವನ್ನು ಬುದ್ಧನು ಹೇಗೆ ಬೋಧಿಸಿದನು? How did the Buddha preach the importance of peace and happiness to the people of Vatsa and Magadha? Answer. ಮನುಷ್ಯನು ಸುಖವಾಗಿರಲು ನೀರು, ಗಾಳಿ, ಆಹಾರದ ಜೊತೆಗೆ ಶಾಂತಿಯು ಅತಿ ಮುಖ್ಯ. ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ. ಪ್ರಕೃತಿ ಎಂಬ ವರವನ್ನು ಸಮನಾಗಿ ಹಂಚಿ ಬಾಳಿದರೆ ಮನುಷ್ಯ ಸುಖ ಶಾಂತಿಯಿಂದ ಬಾಳಬಹುದು ಎಂದು ಬುದ್ಧ ಬೋಧಿಸಿದ. Along with water, air and food, peace is very important for a man to be happy. Buddha preached that war destroys peace and that man can live happily and peacefully if the gift of the nature is shared equally. Fifth, ಬುದ್ಧದೇವನು ವತ್ಸ ಮತ್ತು ಮಗಧ ರಾಜ್ಯಗಳ ನಡುವಿನ ಯುದ್ಧವನ್ನು ಏಕೆ ತಪ್ಪಿಸಿದನು? Why did Lord Buddha avert a war between the kingdoms of Vatsa and Magadha? Answer. ಯುದ್ಧದಿಂದ ಬರೀ ಸಾವು, ನೋವು, ಅಶಾಂತಿ ಉಂಟಾಗುತ್ತದೆ. ಬದಲಾಗಿ ದ್ವೇಷವನ್ನು ತೊರೆದು ಪ್ರಕೃತಿಯನ್ನು ಸಮನಾಗಿ ಹಂಚಿಕೊಂಡು ಸುಖ ಶಾಂತಿಯಿಂದ ಬಾಳಿ ಎಂದು ಹೇಳಿ ಬುದ್ಧನು ಯುದ್ಧವನ್ನು ತಪ್ಪಿಸಿದನು. War only causes death, pain and unrest. Instead, Buddha averted the war by telling them to give up hatred, share the nature equally and live in peace and happiness. The next main. ಈ ಕೆಳಗಿನ ಪ್ರಶ್ನೆಗಳಿಗೆ 8 ಮತ್ತು 10 ವಾಕ್ಯಗಳಲ್ಲಿ ಉತ್ತರಿಸಿರಿ. Answer the following questions in 8 to 10 sentences. First question. ವತ್ಸ ಮತ್ತು ಮಗಧ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸಿದ್ದು ಹೇಗೆ? How did the kingdoms of Vatsa and Magadha forget the war and live in peace? Answer. ಗಂಗಾ ನದಿಯ ಮೇಲೆ ಸಂಪೂರ್ಣ ಅಧಿಕಾರ ಸ್ಥಾಪಿಸುವ ಸ್ವಾರ್ಥ ದುರಾಸೆಗಳು ಎರಡು ರಾಜ್ಯಗಳ ರಾಜರಿಗೆ ಉಂಟಾಯಿತು. ಇದರಿಂದ ವತ್ಸ ಮತ್ತು ಮಗಧ ರಾಜ್ಯಗಳ ರಾಜರು ಯುದ್ಧಕ್ಕೆ ಮುಂದಾದರು. ಆಗ ಬುದ್ಧದೇವನು ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಮಾನವರ ರಕ್ತ. ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷ್ಯೆ ಮತ್ತು ದುಃಖವೇ ಹೊರತು ಸುಖವಲ್ಲ. ಯುದ್ಧದಿಂದ ಬರೀ ಸಾವು, ನೋವು, ಅಶಾಂತಿ ಉಂಟಾಗುತ್ತದೆ. ಬದಲಾಗಿ ದ್ವೇಷವನ್ನು ತೊರೆದು
ಪ್ರಕೃತಿಯನ್ನು ಸಮನಾಗಿ ಹಂಚಿಕೊಂಡು ಸುಖ ಶಾಂತಿಯಿಂದ ಬಾಳಿ ಎಂದು ಹೇಳಿ ಬುದ್ಧನು ಯುದ್ಧವನ್ನು ತಪ್ಪಿಸಿದನು. ಹೀಗೆ ವತ್ಸ ಮತ್ತು ಮಗಧ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸಿದರು. ಮೀನಿಂಗ್, the kings of the two kingdoms became greedy to establish complete control over the river Ganga. As a result, the kings of Vatsa and Magadha declared a war. Lord Buddha said, "The blood of human being is more precious than the water of a river. If you try to conquer hatred with hatred, it is jealousy and misery that will remain in the end and not happiness. War only brings death, pain, and unrest. Instead, give up hatred, share the bounty of the nature equally, and live in peace and happiness." Thus, the kingdoms of Vatsa and Magadha forgot the war and lived in peace. Second, ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವುದು ಹೇಗೆ ಚರ್ಚಿಸಿ. Discuss how to find happiness, peace, and contentment in life. Answer: ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆಯಲು ಮನುಷ್ಯ ಮೊಟ್ಟ ಮೊದಲು ದ್ವೇಷವನ್ನು ತೊರೆಯಬೇಕು. ಎಲ್ಲರೊಂದಿಗೆ ಸ್ನೇಹ ಮತ್ತು ಹೊಂದಾಣಿಕೆಯಿಂದ ಬಾಳಬೇಕು. ಪ್ರಕೃತಿಯ ಕೊಡುಗೆಯನ್ನು ವರವಾಗಿ ಕಂಡು ಎಲ್ಲರೊಂದಿಗೆ ಹಂಚಿ ಶಾಂತಿಯಿಂದ ಬದುಕಬೇಕು. ಸ್ವಾರ್ಥ ಮತ್ತು ಅಸೂಯೆಯ ಭಾವನೆ ತೊರೆದು ಬಾಂಧವ್ಯವನ್ನು ಬೆಳೆಸಬೇಕು. ಪರೋಪಕಾರದ ಮಹತ್ವವನ್ನು ತಿಳಿಯಬೇಕು. ಯುದ್ಧ ಮತ್ತು ಕಲಬೆಗಳಿಂದಾಗುವ ಪರಿಣಾಮವನ್ನು ಅರಿತು ಶಾಂತಿ ಮತ್ತು ಅಹಿಂಸೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. Meaning, in order to attain happiness, peace, and tranquility in life, one must first give up hatred. We should live in harmony and love with all. We should consider nature's gift as blessing and share it with everyone and live in peace. Abandon the feeling of selfishness and jealousy and develop a bond. The importance of philanthropy should be understood. Understanding the impact of war and conflict, peace and non-violence should be embraced in life. The next main, ಸಂದರ್ಭದೊಡನೆ ವಿವರಿಸಿ. Explain with context. First, ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು. Man's blood is more precious than the river water. ಆಯ್ಕೆ, that is a selection. ಡಾಕ್ಟರ್ ನಿರುಪಮಾ ಅವರು ಬರೆದ ಬುದ್ಧನ ಸಲಹೆ ಎಂಬ ಪಾಠ. ಡಾಕ್ಟರ್ ನಿರುಪಮಾಸ್ ಬುದ್ಧನ ಸಲಹೆ ಚಾಪ್ಟರ್. ಹೇಳಿಕೆ, ದ ಸ್ಟೇಟ್ಮೆಂಟ್. ಈ ಮಾತನ್ನು ವತ್ಸ ಮತ್ತು ಮಗಧ ರಾಜ್ಯದವರು ಬುದ್ಧನಿಗೆ ಹೇಳುತ್ತಾರೆ. ದ ಪೀಪಲ್ ಆಫ್ ವತ್ಸ ಅಂಡ್ ಮಗಧ ಸೆಡ್ ದಿಸ್ ಟು ಬುದ್ಧ. ಸಂದರ್ಭ, ದಟ್ಸ್ ದ ಕಾಂಟೆಕ್ಸ್ಟ್. ಗಂಗಾ ನದಿಯ ನೀರಿನ ಮೇಲೆ ಅಧಿಕಾರ ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧರಾದ ಎರಡು ರಾಜ್ಯದವರಿಗೆ ಬುದ್ಧ ಬುದ್ಧಿವಾದ ಹೇಳುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾರೆ. This was said by Buddha when he intervenes between the two kingdoms who are ready to wage a war to establish dominion over the waters of river Ganga. Second, ನೀವು ಜೀವಿಸಬೇಕೆಂದಿದ್ದರಲ್ಲವೇ ಮತ್ತೆ ಸಾಯಲಿಕ್ಕೆ ಸಿದ್ಧರಾಗಿದ್ದೀರಿ. You wanted to live, don't you? But you are ready to die. ಆಯ್ಕೆ, ದಟ್ ಇಸ್ ಅ ಸೆಲೆಕ್ಷನ್. ಡಾಕ್ಟರ್ ನಿರುಪಮಾ ಅವರು ಬರೆದ ಬುದ್ಧನ ಸಲಹೆ ಎಂಬ ಪಾಠ. ಡಾಕ್ಟರ್ ನಿರುಪಮಾಸ್ ಬುದ್ಧನ ಸಲಹೆ ಚಾಪ್ಟರ್. ಹೇಳಿಕೆ, ದಟ್ಸ್ ಅ ಸ್ಟೇಟ್ಮೆಂಟ್. ಈ ಮಾತನ್ನು ಬುದ್ಧದೇವ ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಹೇಳಿದರು. ಬುದ್ಧ ಸೆಡ್ ದಿಸ್ ಟು ದ ಪೀಪಲ್ ಆಫ್ ವತ್ಸ ಅಂಡ್ ಮಗಧ. ಸಂದರ್ಭ, ದಟ್ ಇಸ್ ದ ಕಾಂಟೆಕ್ಸ್ಟ್. ಎರಡು ರಾಜ್ಯದವರು ಜೀವಿಸಲು ಗಂಗಾ ನದಿಯ ನೀರಿನ ಮಹತ್ವವನ್ನು ವಿವರಿಸುವಾಗ ಬುದ್ಧದೇವನು ವ್ಯಂಗ್ಯವಾಗಿ ಹೀಗೆ ಕೇಳುತ್ತಾರೆ. Meaning, while explaining the importance of the water of the river Ganga for the two kingdoms to live, Buddha sarcastically asks the above question. Third, ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ. Nature is a blessing to the creature, not a curse. ಆಯ್ಕೆ, ಡಾಕ್ಟರ್ ನಿರುಪಮಾ ಅವರು ಬರೆದ ಬುದ್ಧನ ಸಲಹೆ ಎಂಬ ಪಾಠ. ದಟ್ ಇಸ್ ಡಾಕ್ಟರ್ ನಿರುಪಮಾಸ್ ಬುದ್ಧನ ಸಲಹೆ ಚಾಪ್ಟರ್. ಹೇಳಿಕೆ, ಈ ಮಾತನ್ನು ಬುದ್ಧದೇವ ವತ್ಸ ಮತ್ತು ಮಗಧ ರಾಜ್ಯದವರಿಗೆ ಹೇಳಿದರು.
Buddha said this to the people of Vatsa and Magadha. ಸಂದರ್ಭ ಗಂಗಾ ನದಿಯ ನೀರಿಗಾಗಿ ಯುದ್ಧಕ್ಕೆ ಸಿದ್ಧರಾದ ಎರಡು ರಾಜ್ಯದವರಿಗೆ ಪ್ರಕೃತಿಯ ಕೊಡುಗೆಯನ್ನು ಹಂಚಿಕೊಂಡು ಬಾಳುವ ಮಹತ್ವವನ್ನು ತಿಳಿಸುವಾಗ ಬುದ್ಧ ಹೀಗೆ ಹೇಳುತ್ತಾರೆ. ಬುದ್ಧ said this to the two kingdoms who were ready to fight a war for the waters of the river Ganga, while explaining the importance of sharing the gift of nature and living a peaceful life. The next main, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ. Write the opposites for the following words. First, ಮೌಲ್ಯ, ಅಪಮೌಲ್ಯ, valuable, invaluable. ಸುಖ, ದುಃಖ, happiness and sorrow. ವರ, ಶಾಪ, blessing and curse. ಸತ್ಯ, ಅಸತ್ಯ, truth and false. ಪವಿತ್ರ, ಅಪವಿತ್ರ, pure and impure. ಸ್ವಾರ್ಥ, ನಿಸ್ವಾರ್ಥ, selfish and selfless. The next main, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ. Use the following words in your own sentence. First, ಹಿಂಜರಿಕೆ means hesitation. ಕೊಟ್ಟ ಮಾತಿಗೆ ಹಿಂಜರಿಯಬಾರದು. Don't hesitate to keep your word. ವಿವೇಕ, wisdom. ವಿವೇಕದಿಂದ ಕೆಲಸ ಮಾಡಬೇಕು. You have to work wisely. ಸ್ವಾರ್ಥ, selfishness. ಸ್ವಾರ್ಥ ಬಿಟ್ಟು ಪರೋಪಕಾರಿಯಾಗಬೇಕು. Instead of selfishness, one should become altruistic. Fourth, ಸುಖ ಶಾಂತಿ. ದ್ವೇಷ ತೊರೆದು ಸುಖ ಶಾಂತಿಯಿಂದ ಬಾಳಬೇಕು. Happiness and peace. Give up hatred and live in peace and happiness. ಸುಭಿಕ್ಷ. ಒಳ್ಳೆ ಮಳೆಯಿಂದ ರಾಜ್ಯಗಳು ಸುಭಿಕ್ಷವಾಗಿವೆ. ಸುಭಿಕ್ಷ means abundance of food. The states are prosperous because of good rainfall. ಸಸ್ಯ ಶ್ಯಾಮಲ meaning lush green. ಕಾವೇರಿ ನದಿಯ ತೀರ ಸಸ್ಯ ಶ್ಯಾಮಲವಾಗಿದೆ. The banks of river Kaveri are lush with vegetation. So this is the end for the chapter Buddhana Salahe. Thanks for watching. Please do like and subscribe to my channel to see more such videos. Thank you.